ಬಾಸ್ ಆಲ್ರೆಡಿ ಕಮಿಟ್ ಆಗಿದೆ. ಕಿಚ್ಚನ ಚಪ್ಪಾಳೆ ಒಳ್ಳೆ ಹುಚ್ಚನ ಚಪ್ಪಾಳೆ ಇದ್ದಂಗ ಆಯ್ತು. ಯಾರು ಇದು ನಾನ್ ಹೇಳೋದಲ್ಲ, ಇಡೀ ಸೋಷಿಯಲ್ ಮೀಡಿಯಾನೇ ಯಾರಿಗೆ ಉಗಿಬಾರ್ದು ಯಾರಿಗೆ ಬೈಬಾರ್ದು ಅದೆಲ್ಲಾನು ಸಹ ಅನ್ಸ್ಕೊಳ್ತಾ ಇದಾರೆ ಅಲ್ವಾ. ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಇಷ್ಟು ದಿವಸ ಯಾರು ಬೆಂಬಲ ಕೊಡ್ತಾ ಇದ್ರು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತ ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಕಿಚ್ಚನ ಚಪ್ಪಾಳೆ ಕಳಪೆ ಚಪ್ಪಾಳೆ ಹುಚ್ಚನ ಚಪ್ಪಾಳೆ ಅಂತ ಹೇಳಿ. ಸೊ ನಾನ್ ಮಜಾ ತಗೊಂತೀನಿ ಅದನ್ನೆಲ್ಲ, ಯಾಕಂದ್ರೆ ನನ್ನಿಂದ ತುಂಬಾ ಜನ ಹೊಟ್ಟೆ ಪಾಡು ನಡೀತಾ ಇದೆ. ಯಾಕಂದ್ರೆ ಕಿತ್ತೋಗಿರೋ ಕೆಲಸ ನನ್ನ ಲೈಫಲ್ಲಿ ನಾನು ಮಾಡಿಲ್ಲ. ನನಗೆ ಗೊತ್ತಿರೋದು ಹೊಟ್ಟೆ ಪಾಡಿಗೋಸ್ಕರ ನನಗೆ ಬೈತಾ ಇರ್ತಾರೆ, ಬಟ್ ಬೇಜಾರಿಲ್ಲ. ಬೆಳೆಸಿದ್ಯಾರನ್ನ ಕಿಚ್ಚನ ಚಪ್ಪಾಳೆ ಅವಶ್ಯಕತೆ ಇತ್ತ ಅಲ್ಲಿ ಇತ್ತ. ಅಂಡ್ ಅವನ್ ಯಾರು ಇನ್ನೊಬ್ಬ ಅವ್ನ್ ಧ್ರುವಂತು ಏನ್ ಮಾಡಿದಾನೆ ಸರ್? ಧ್ರುವಂತ್ ಏನ್ ಮಾಡಿದಾನೆ? ಸೊ ಎಲ್ಲಿ ಏನ್ ನಡೀತಾ ಇದೆ? ಆಟ ಆಡ್ತಾರೋರು ಯಾರು? ನಿಯತ್ತಾಗಿ ನಡ್ಕೊಂಡ್ ಬಂದಿರೋರು ಯಾರು? ಮುಖಕ್ಕೆ ಮುಖವಾಡ ಹಾಕದಿರ, ಮುಖಕ್ಕೆ ಮೇಕಪ್ ಹಾಕದಿರ ರಿಯಾಲಿಟಿಯಾಗಿ ನಡ್ಕೊಂಡ್ ಬರ್ತಾರೋರು ಯಾರು? ಬಡವ್ರು ಗೆಲ್ಬಾರ್ದಾ ಬಿಗ್ ಬಾಸ್? ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅದಲ್ಲ ಪ್ರಶ್ನೆ, ಅದಲ್ಲ ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ ಶೋ ಅನ್ಕೊಂಡಿದ್ದೆ. ಅನೇಕ ಹನುಮಂತು ಇನ್ನು ಎಷ್ಟೋ ಜನ ಗೆದ್ದಿರುವಂತದ್ದು ನೋಡಿದೀನಿ ನಾನು. ಸೊ ಆತರ ಅನ್ಕೊಂಡಿದ್ದೆ. ಬಟ್ ಬಿಗ್ ಬಾಸ್ ಶೋ ಈ ಸಲ ಮಾರಾಟ ಆಗೋಗಿದೆ. ಖಂಡಿತ ಮಾರಾಟ ಆಗಿದೆ. ಮಾರಾಟ ಆಗಿರೋದು ಅವ್ರಿಗೆ ಗೊತ್ತಿದೆ. ಅವರ ಸ್ಟೇಟಸ್ ಅಲ್ಲಿ, ಅವರ ನಡವಳಿಕೆದಲ್ಲಿ, ಅವ್ರು ನಡೆಸ್ಕೊಡ್ತಾ ಇರುವಂತ ಶೋ ರೀತಿಯಲ್ಲಿ ಎಲ್ಲವನ್ನೂ ಸಹ ನನಗಿಂತ ಹೆಚ್ಚಾಗಿ ರಾಜ್ಯದ ದೇಶದ ಜನರಿಗೆ, ಹೊರ ರಾಜ್ಯದ ಜನರು ಅವ್ರ ಭಾಷೆಯ ಬಿಗ್ ಬಾಸ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಭಾಷೆಯ, ನಮ್ಮ ಕನ್ನಡ ಭಾಷೆಯ ಬಿಗ್ ಬಾಸ್ ಮೇಲೆ ಹೆಚ್ಚು ಕಣ್ಣಿಟ್ಟಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಸುದೀಪ್ ಮಾಡಿದ್ದಂಥದ್ದು ಏನು ಪ್ರತಿಯೊಬ್ರು ಅಂತ ಇದಾರೆ. ತಪ್ಪು ಅದು. ಅಂಡ್ ಹೇಳ್ಬಿಟ್ಟು ಕೆಲವರು ಅವ್ರ ಆಂಕರು ಅವ್ರು ಕೊಟ್ಟಿರುವಂತ ಕೆಲಸ. ಸರ್ ಆಂಕರ್ ಅಲ್ಲ ಸರ್, ಎಲ್ಲಾನು ಗೊತ್ತಿದ್ದೆ ಮಾತಾಡುವಂತದ್ದು. ಹಾಗಾದ್ರೆ ಹೇಳ್ಕೊಟ್ಟಿರ್ತಾರ ಅವರು ಪ್ರಾಣಿ ಪಕ್ಷಿಗಳ ಬಗ್ಗೆ ಈ ತರ ಮಾತಾಡಿ, ವ್ಯಕ್ತಿಗಳ ಬಗ್ಗೆ ಹಿಂಗ್ ಮಾತಾಡಿ ಅಂತ ಹೇಳಿ. ಇವತ್ತು ಏನೇನ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗ್ತಾ ಇದೆ. ಸೊ ಕಂಪ್ಲೀಟ್ಲಿ ಈ ಸಲ ಬಿಗ್ ಬಾಸ್ ಶೋ ಕಮಿಟೆಡ್ ಶೋ ಮಾರಾಟ ಆಗೋಗಿದೆ. ಏನ್ರಲ್ಲ ಕ್ವಾಟ್ಲೆ ನಿಮ್ದು? ಅವ್ನ್ ಕಾಲಲ್ಲಿ ಬಂದ್ರು ಮಾತಾಡ್ತೀರಾ, ಕಾರಲ್ಲಿ ಬಂದ್ರು ಮಾತಾಡ್ತೀರಾ. ಒಟ್ಟ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬೆಂಗಳೂರಿಂದಾನೆ ಕೆಂಗೇರಿ ಪಂಚಮುಖಿ ಗಣೇಶ ಟೆಂಪಲ್ ಅಂತ ಬರುತ್ತೆ. ಓಕೆನಾ, ಶತಪದಿ ಎಕ್ಸ್ಪ್ರೆಸ್ ಪಕ್ಕದಲ್ಲೇನೆ ಒಂದು ಲೆಫ್ಟ್ ಸೈಡ್ ನಲ್ಲಿ ಗಣೇಶ ಟೆಂಪಲ್, ಪಂಚಮುಖಿ ಗಣೇಶ ಟೆಂಪಲ್. ಅಲ್ಲಿ 9 ಗಂಟೆಗೆ ಸರಿಯಾಗಿ ಪೂಜೆ ಮಾಡಿಸಿ 9:30-10 ಗಂಟೆಗೆ ನಾವ್ ಇಲ್ಲಿಂದ ಹೊರಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ. ಇಲ್ಲಿಂದ ರಾಮನಗರದಲ್ಲಿ ಒಂದ್ ಸ್ವಲ್ಪ ಜನ ಬರ್ತಾರೆ. ಸೊ ರಾಮನಗರದಿಂದ ಮದ್ದೂರು, ಮಂಡ್ಯ, ಅಲ್ಲಿಂದ ಗಿಲ್ಲಿ ಊರ್ಗೂ ಅಂದ್ರೆ ಗಿಲ್ಲಿ ಮನೆಗೆ ಹೋಗ್ಬಿಟ್ಟು ಗಿಲ್ಲಿಯ ತಂದೆ ತಾಯಿಗಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿ ಇಡೀ ಊರಿಗೆ ಗಿಲ್ಲಿ ಊರ್ಗೆ ಹೋಗ್ಬಿಟ್ಟು ಕೆಲವರೆಲ್ಲ ಮೆಸೇಜ್ ಮಾಡ್ತಾ ಇದಾರೆ ಸಂಧ್ಯಾಜಿಗೆ ನಮ್ಗೆನೆ, ಏನಂತ ನೀವು ಹೋಗ್ಬಿಡ್ತೀರಾ, ರ್ಯಾಲಿ ಕಂಪ್ಲೀಟ್ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ. ಬದನೇಕಾಯಿ ಯಾವ್ದನ್ನು ಬಿಡಲ್ಲ, ಓದೇ ಹೋಗ್ತೀವಿ, ಮಾಡೇ ಮಾಡ್ತೀವಿ. ಓಕೆನಾ, ಬೇರೆಯವ್ರನ್ನ ನೀವು ಕಟ್ಟಾಕುವಂತ ಪ್ರಯತ್ನ ಮಾಡಿದ್ರು ಯಾರು ಕಟ್ಟಾಕಿಸ್ಕೊಳ್ಳೋರು ಯಾರು ಇಲ್ಲ. ಗಿಲ್ಲಿ ಫ್ಯಾನ್ಸ್ ಗಳು ಇಲ್ಲಿ ಯಾವ್ದು ದುಡ್ಡು, ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯಕ್ಕೆ ಬರ್ತಾ ಇರೋರಲ್ಲ ಸ್ವಾಮಿ. ಈಗ ಸಂಧ್ಯಾ ಅವ್ರಿಗೆ 108 ಕೆಲಸ ಇರುತ್ತೆ, ಹೋರಾಟ ಇನ್ನೊಂದು ಮತ್ತೊಂದು ಅಂತ. ಅವ್ರು ಬರ್ತಾ ಇದಾರೆ ಅಂತಂದ್ರೆ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು. ಈಗ ನಮ್ಗೆ ಓಕೆನಾ, ಇಲ್ಲಿಂದ ನಾವ್ ಅಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಏನಾದ್ರು ಕೊಡ್ತಾರ ನಮ್ಗೆ? ಯಾರಾದ್ರೂ ಕೊಡ್ಬೋದಾ? ಸಾಧ್ಯನೇ ಇಲ್ಲ. ನಾವು ಬಡವ್ರ ಮಕ್ಳು ಗೆಲ್ಬೇಕು, ಟ್ಯಾಲೆಂಟೆಡ್ ಬಡವ್ರ ಮಕ್ಳು ಗೆಲ್ಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇರೋದು. ಸಂಧ್ಯಾ ಅವರ ಮನಸ್ಥಿತಿನೂ ಕೂಡ ಮೊದ್ಲಿಂದನೂ ಅದೇ ಇದೆ, ನಮ್ದು ಕೂಡ ಅಷ್ಟೇ. ಹೋಗೋದು ಗಿಲ್ಲಿನ ಗೆಲ್ಲಿಸ್ಲೇಬೇಕು. ದಯವಿಟ್ಟು ಎಲ್ರು ಗಿಲ್ಲಿಗೆ ಓಟ್ ಹಾಕಿ. ಗಲ್ಲಿಲೂ ಕೂಡ ಗಿಲ್ಲಿ ಅವಳಿ ಎಂತದ್ದು ಅಂತ ಗೊತ್ತಾಗಿದೆ. ಈ ದೇಶ ಅಲ್ಲ ಹೊರ ದೇಶಗಳಿಗೂ ಕೂಡ ಗೊತ್ತಾಗಿದೆ, ಈ ರಾಜ್ಯ ಅಲ್ಲ ಹೊರ ರಾಜ್ಯಗಳಿಗೂ ಗೊತ್ತಾಗಿದೆ. ಏನ್ಲ ಶಿಷ್ಯ ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ? ನಿಮ್ಗಳಿಗೆ ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕತೆ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಅನ್ನ ಕನ್ನಡದಲ್ಲಿ, ಅಂದ್ರೆ ಕನ್ನಡದಲ್ಲಿ ಬರ್ತಾ ಇರೋ ಬಿಗ್ ಬಾಸ್ ನ ಬೇರೆ ರಾಜ್ಯದವರು ಕೂಡ ನೋಡ್ತಾ ಇದ್ದಾರೆ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಬೇರೆ ರಾಜ್ಯದವರು ರಿವ್ಯೂ ಮಾಡ್ತಾ ಇದಾರೆ ಅಂದ್ರೆ ಇದೇ ಫಸ್ಟ್ ಗುರು. ಇದು ಕನ್ನಡಿಗರ ತಾಕತ್ತು, ಅದರಲ್ಲೂ ಬಡವ್ರ ಮಕ್ಕಳು, ಟ್ಯಾಲೆಂಟ್ ಇರೋ ಬಡವ್ರ ಮಕ್ಕಳು ತಾಕತ್ತು ಅಂತ ಹೇಳ್ತೀನಿ. ಈಗ ಮತ್ತೊಂದಂದ್ರೆ ನಿಮ್ಮ ಹೋರಾಟ ಬಡವ್ರ ಮಕ್ಕಳು ಬೆಳೆಬೇಕೆನ್ನುವುದ್ರ ಪರವಾಗಿದೆಯಾ ಅಥವಾ ಬೆಂಚಕಾರಿ ವಿರುದ್ಧವಾಗಿದೆಯಾ? ಬಡವ್ರ ಮಕ್ಕಳನ್ನ ತುಳಿಯೋರ್ ವಿರುದ್ಧ ಇದೆ. ನಾನು ಬಡವನ್ ಸಪೋರ್ಟ್ ಮಾಡ್ತೀನಿ, ನಾಡು ನುಡಿ ಭಾಷೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಅದೇ ನಾಡಿನ ಮಗನ್ನ ತುಳಿಯುವಂತ ಕೆಲಸ ಮಾಡ್ತಾರೋ ಅಂತ ಅದೇ ನಾಡಿನ ವ್ಯಕ್ತಿಗಳ ವಿರುದ್ಧವಾಗಿದೆ. ಸುಮ್ಮನೆ ಅಲ್ಲಿದೆ, ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗೋ. ಕೆಲಸ ಸಿಕ್ಕರೆ ಒಂದು ದಿವಸದ ಹಿಂದೆ ಹೇಳಿದ್ರು ರಿಯಾಲಿಟಿ ಶೋ ಇದು, ಮನೋರಂಜನೆ ಶೋ ಇದು, ಮನೋರಂಜನೆಯಾಗಿ ಎಂಜಾಯ್ ಮಾಡಿ, ಎಂಟರ್ಟೈನ್ ಮಾಡಿ ಅಂತ ಹೇಳಿದ್ದಂತ ವ್ಯಕ್ತಿಗಳೇ ಇವತ್ತು ಗಿಲ್ಲಿಗೆ ಓಟ್ ಮಾಡ್ಬೇಡಿ, ಇಂಥವ್ರನ್ನ ಬೆಂಬಲಿಸಿ ಅಂತ ನಿಂತಿರೋಂಥವ್ರು. ಅದು ನಮ್ಮ ಕನ್ನಡ ಶಾಲುಗಳನ್ನ ದುರುಪಯೋಗ ಮಾಡ್ತಾ ಇರೋರ್ಗೆ ಹೇಳ್ಬೇಕಲ್ವಾ ಧಿಕ್ಕಾರ.
ನಮ್ಮ ನಾಡಿನ ಯುವಕರೇ ಅಲ್ಲಿರುವಂತದ್ದು ಬಿಗ್ ಬಾಸ್ ಅವ್ರಿಗೆ. ಎಲ್ಲರೂ ಕನ್ನಡಿಗರೇ ಇರುವಂತದ್ದು, ಬಟ್ ಮಾಡ್ತಾ ಇರೋದು ಯಾರು? ವಿರೋಧಿಗಳು ನಮ್ಮ ಕನ್ನಡಿಗರೇ ಆಗಿದ್ದಾರೆ. ಅದ್ರಲ್ಲೂ ಕೆಲವೊಂದು ಸಂಘಟನೆಗಳು. ಆದ್ರೂ ನಿಯತ್ತಿಗೆ ಖಂಡಿತ ಗೆಲುವು ಸಿಕ್ಕೇ ಸಿಗುತ್ತೆ. ಆಲ್ರೆಡಿ ಬಿಗ್ ಬಾಸ್ ಗಿಲ್ಲಿ ಕಂಟೆಸ್ಟೆಂಟ್ ಏನಾಗಿದ್ದಾನೆ ಗೆದ್ದು ಬಿಟ್ಟಿದ್ದಾನೆ. ಜನರ ಯಾರ್ಯಾರಿಗೂ ವಾಂತಿ, ಬೇದಿ, ಸಿಡುಬು, ಚಿಕನ್ ಗುನ್ನ, ಮಟನ್ ಗುನ್ನ ಅಂತೆಲ್ಲ ಬಂದ್ ಸಾಯ್ತಾರ. ಆದ್ರೆ ಈ ಮೂದೇವಿಗಳಿಗೇನು ಬರಲ್ವಲ್ಲಪ್ಪ.